ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ನಾನಿವತ್ತು ಮಿಕ್ಸಿಯನ್ನು ಯೂಸ್ ಮಾಡದೆ ಹೇಗೆ ಸುಲಭವಾಗಿ ಆರೋಗ್ಯಕರವಾದ ಜ್ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಈ ಕರ್ಬೂಜ ಹಣ್ಣನ್ನು ನಾನು ಕಟ್ ಮಾಡ್ಕೊತೀನಿ. ಕರ್ಬೂಜ ಹಣ್ಣು ನಿಮಗೆಲ್ಲ ಗೊತ್ತಿದೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ದೇಹನ ತಂಪಾಗಿಡುತ್ತೆ ಅಂತ. ಇವಾಗ ಇದನ್ನು ನಾನು ಬೀಜ ಎಲ್ಲ ತೊಗೊಂಡು ಪಲ್ಪ್ನ ನಾನು ಒಂದು ಪಾತ್ರೆಗೆ ತೆಗ್ದುಕೊತಾ ಇದ್ದೀನಿ. 1 ಸ್ಪೂನ್ ಯೂಸ್ ಮಾಡ್ಕೊಂಬಿಟ್ರೆ ಈ ಥರ ಆರಾಮಾಗಿ ನೀಟಾಗಿ ಪಲ್ಪೆಲ್ಲ ಪೂರ್ತಿಯಾಗಿ ತಕ್ಕೊಂಬಿಡ್ಬೇಕು. ಪಲ್ಪೆಲ್ಲ ನೀಟಾಗಿ ಪೂರ್ತಿಯಾಗಿ ತಗೊಂಡಿದ ನಂತರ ಈ ಪಾತ್ರೆಯಲ್ಲಿ ಏನೊಂದು ಪಲ್ಪ್ ಇರುತ್ತೆ ಅದನ್ನು ನಾವು ಮಿಕ್ಸಿಗೆ ಹಾಕೋಬೇಕು. ಇಲ್ಲ ಮಿಕ್ಸಿ ಯೂಸ್ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಸೊ ಇದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟೆ ಅದ್ಭುತವಾದ ರುಚಿಯಾದ ಜ್ಯೂಸ್ ನಾವು ಮಾಡ್ಕೊಬೋದು. ಒಂದು ಸತಿ ನೀವು ಕೂಡ ಇದನ್ನು ಟ್ರೈ ಮಾಡಿ, ಈ ಥರ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಬರುತ್ತೆ ಇದು. ಇವಾಗಿದು ರೆಡಿ ಇದೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ನಾವು 3/4 ಭಾಗದಷ್ಟು ಬೆಲ್ಲ ಹಾಕೋತೀನಿ 1 ಕಪ್ಪಲ್ಲಿ. ಇವಾಗ 1/4 ಭಾಗ ನೀರು ಹಾಕ್ತಾಯಿದ್ದೀನಿ. 1/4 ಲೋಟದಷ್ಟು ನೀರು ಹಾಕ್ಕೊಂಡು ಇವಾಗ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಸ್ಮ್ಯಾಶರಲ್ಲೇ ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಇದು ಕರ್ಗ್ಬಿಡುತ್ತೆ. ನಾನಿಲ್ಲಿ ಉಂಡೆ ಬೆಲ್ಲನ ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ದರಿಂದ ಸ್ಮ್ಯಾಶರಲ್ಲೇ ಕರ್ಗೋಗುತ್ತೆ. ನೋಡಿ ಈ ಥರ ಕರಗುತ್ತೆ. ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇವಾಗ ಇದನ್ನು ಕೂಡ ತೆಗೆದಿಟ್ಕೊತೀನಿ. ಇವಾಗ ಸಬ್ಜಾ ಬೀಜನ ನಾನು ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಸಬ್ಜಾ ಬೀಜ ಕೂಡ ನಿಮಗೆ ಗೊತ್ತಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬ್ರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಆ ಬೆಲ್ಲದ ನೀರನ್ನ ಇನ್ನೊಂದು ಸತಿ ಸ್ಮ್ಯಾಶರಲ್ಲಿ ಈ ಥರ ಒಂದು ಮಿಕ್ಸ್ ಕೊಟ್ಟರೆ ಸಣ್ಣ ಪುಟ್ಟ ಬೆಲ್ಲ ಇದ್ರೂ ಕರ್ಗೋಗ್ಬಿಡುತ್ತೆ. ಅದನ್ನು ನಾವು ಪಲ್ಪ್ ಇದು ಮಾಡ್ಕೊಂಡಿದ್ವಿ ಅದಕ್ಕೇ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಆ ಹಣ್ಣು ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಇವಾಗ ಇದು ರೆಡಿ ಇದೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಇವಾಗಿದು ಹಣ್ಣು ಪಲ್ಪೆಲ್ಲ ಸ್ವಲ್ಪ ಸ್ವಲ್ಪ ಸಿಕ್ತಿದ್ರೇ ಕುಡಿಬೇಕಾದ್ರೆ ಮಜಾ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸಬ್ಜಾ ಬೀಜ ಕೂಡ ಹಾಕ್ಕೊಂಡೆ ಜ್ಯೂಸ್ಗೆ. ಈಗ ಮಿಕ್ಸ್ ಮಾಡಿಕೊಂಡ್ರೆ ಇದು ಕುಡಿಯೋಕ್ಕೆ ರೆಡಿ ಇದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ನನಗೆ ಹೇಳಿ. ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.